ಎಷ್ಟೋ ಜನರಿಗೆ ಅಭಿಷೇಕವು ಪವಿತ್ರಾತ್ಮರ ಪ್ರಸನ್ನತೆಯು ಅವರನ್ನು ಬಿಟ್ಟು ಹೋಗಿದೆ ಅಂತಾನೇ ಗೊತ್ತಿಲ್ಲ. ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಿಮಗೆ ಎಷ್ಟೋ ಜನರಿಗೆ ದೇವ್ರ ಜೊತೆ ಆ ಪ್ರಸನ್ನತೆ ಅಂದರೆ ಆ ಒಂದು ಏನು ಹೇಳೋದು ಸಂಬಂಧ ಇಲ್ಲದೆ ಇರುವಂಥ ಕಾರಣ ಪವಿತ್ರಾತ್ಮ ಒಂದು ಜಾಗದಲ್ಲಿ ಇದ್ದಾರಾ ಇಲ್ವಾ ಅಂತ ಕೂಡ ನಮಗೆ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಯು ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರನ್ನು ನಿಮ್ಮ ಜೀವನದಲ್ಲಿ ಏನು ಮಾಡಿಲ್ಲ, ಅನುಭವಿಸನೇ ಇಲ್ಲ. ವಿ ಆಲ್ ಹೋಲ್ಡ್ ಆನ್ ಟು ವಾಟ್ ದಿಸ್ ಏನು ಹೇಳ್ತಾರೆ ಅಂದರೆ ದೇ ಆಲ್ ಹೂಎವರ್ ಹೋಲ್ಡ್ಸ್ ಆನ್ ಟು ದ ಪಾಸ್ಟ್. ಯಾರೆಲ್ಲ ಹಳೆಯದನ್ನೇ ಇಟ್ಕೊಂಡಿದ್ದಾರೋ ಪವಿತ್ರಾತ್ಮರ ಪ್ರಸನ್ನತೆ ಆ ಜಾಗದಲ್ಲಿ ಇಲ್ಲ ಅಂತ ಅರ್ಥ. ವೆರಿ ಕ್ಲಿಯರ್, ಬೈಬಲ್ ಇಸ್ ವೆರಿ ಕ್ಲಿಯರ್ ಆನ್ ದಿಸ್. ಯಾಕಂದರೆ ಪವಿತ್ರಾತ್ಮರು ಎಂದಿಗೂ, ಅವತ್ತಿಗೂ ಇವತ್ತಿಗೂ ಎಂದಿಗೂ ಸೇಮ್. ಈಸ್ ಆಲ್ವೇಸ್ ದ ಸೇಮ್. ಯಾವಾಗಲೂ ಒಂದೇ ಪವಿತ್ರಾತ್ಮರಾಗಿದ್ದಾರೆ. ಆಮೇನ್. ಅವ್ರು ಮಾರ್ಪಡಲ್ಲ, ಸಮಯಕ್ಕೆ ಮಾರ್ಪಡಲ್ಲ. ಒಂದು ಜಾಗದಲ್ಲಿ ಅಭಿಷೇಕ ಇಲ್ಲ, ಒಂದು ಸಭೆಯಲ್ಲಿ ಅಭಿಷೇಕ ಇಲ್ಲ, ಅಥವಾ ನಮ್ಮ ಪರ್ಸ್ನಲ್ ಲೈಫಲ್ಲಿ ಅಭಿಷೇಕ ಇಲ್ಲ, ಯಾವುದೇ ರೀತಿಯಾದ ಅಭಿಷೇಕ ಇರಲಿ, ಆ ಜಾಗದಲ್ಲಿ ಅಭಿಷೇಕ ಇಲ್ಲ ಅಂದರೆ ಪವಿತ್ರಾತ್ಮ ಜಾಗವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅರ್ಥ. ಬಟ್ ವಿ ಡೋಂಟ್ ರಿಯಲೈಸ್ ದಟ್ ಹೋಲಿ ಸ್ಪಿರಿಟ್ ಇಸ್ ನಾಟ್. ಪವಿತ್ರಾತ್ಮ ಇಲ್ಲ ಅಂತಲೇ ನಮ್ಗೆ ಅರ್ಥ ಆಗಲ್ಲ. ಯಾಕಂದರೆ ನಾವು ಪವಿತ್ರಾತ್ಮರ ಜೊತೆ ಸಂಬಂಧನೇ ಇಟ್ಕೊಂಡಿಲ್ಲ. ಒಂದು ಜಾಗದಲ್ಲಿ ಪವಿತ್ರಾತ್ಮ ದುಃಖ ಪಡ್ತಾ ಇದ್ದಾರೆ ಅಂತಲೇ ಅರ್ಥ ಆಗಲ್ಲ. ಸುಮ್ಮನೆ ಏನು ಮಾಡ್ತೀವಿ, ಪವಿತ್ರಾತ್ಮ ದುಃಖ ಪಡ್ತಾ ಇದ್ದಾರೆ, ಪವಿತ್ರಾತ್ಮ ಸಂತೋಷವಾಗಿದ್ದಾರೆ, ಪವಿತ್ರಾತ್ಮ. ನಾನು ಸಂತೋಷ ಪಡೋದಲ್ಲ, ಪವಿತ್ರಾತ್ಮರ ಸಂತೋಷ ಫಲಗಳಲ್ಲಿ ಗೊತ್ತಾಗತ್ತೆ. ಆಮೇನ್. ವೆನ್ ಗಾಡ್ ಇಸ್ ಪ್ಲೀಸ್ಡ್ ಇನ್ ಅ ಪ್ಲೇಸ್, ಒಂದು ಜಾಗದಲ್ಲಿ ನೋಡಿ ದೇವರು ಯಾವಾಗ ಸಮಾಧಾನವಾಗಿ ನೆಲೆಯಾಗಿರ್ತಾರೋ ಆ ಜಾಗದಲ್ಲಿ ಏನಿರುತ್ತೆ, ಫಲ ಇರುತ್ತೆ. ಫಲ ಅಂದರೆ ಬರೀ ನಾನು ಮಲ್ಟಿಪ್ಲೈ ಆಗೋದು ಮಾತ್ರ ಮಾತಾಡ್ತಾ ಇಲ್ಲ. ನಮ್ಮ ಸ್ವಂತ ಜೀವಿತದಲ್ಲಿ ಫಲ ಮಾರ್ಪಡುತ್ತೆ. ಇರುವಂಥ ಪ್ರತಿಯೊಬ್ಬರ ಜೀವನವನ್ನು ಮಾರ್ಪಡುತ್ತೆ. ಯಾವಾಗ ಮಾರ್ಪಡುತ್ತೋ ಆವಾಗಲೇ ಪವಿತ್ರಾತ್ಮರ ಪ್ರಸನ್ನತೆ ಇದೆ ಅಂತ ಅರ್ಥ. ಜನರು ಮಲ್ಟಿಪ್ಲೈ ಆಗೋದು ದೊಡ್ಡ ವಿಷಯ ಅಲ್ಲ. 5 ಜನರಿಗೂ ಪ್ರೀಚ್ ಮಾಡ್ಬೋದು, ಆದರೆ 5 ಜನರಲ್ಲಿ 5 ಜನರಿಗೂ ಪವಿತ್ರಾತ್ಮರ ಫಲಗಳು ಇದೆಯಾ ಮುಖ್ಯ. ಅವರ ಜೀವನ ಚೇಂಜ್ ಆಗ್ತಾ ಇದೆಯಾ ಅದು ಮುಖ್ಯ. ಇಟ್ ಇಸ್ ನಾಟ್ ಲೈಕ್ ಪವಿತ್ರಾತ್ಮರು ಇದ್ದಾರೆ, ನಾವೇನು ಮಾಡ್ತೀವಿ ಅಂದರೆ ಅಭಿಷೇಕ ಇಟ್ಕೊಳ್ತೀವಿ, ದೇವ್ರು ಕೊಡುವಂಥ ಇಟ್ಕೊಳ್ತೀವಿ, ಏನು ಮಿರಾಕಲ್ಸ್ ಇಟ್ಕೊಳ್ತೀವಿ, ಪಿಶಾಚಿ ಓಡಿಸೋದು ಇಟ್ಕೊಳ್ತೀವಿ, ಏನೇನೋ ಇಡ್ತೀವಿ, ಪವಿತ್ರಾತ್ಮನ ಇಟ್ಕೊಳ್ಳೋದು. ಎವ್ರಿಥಿಂಗ್ ವಿಲ್ ಸೀಸ್ ಬಟ್ ಹೋಲಿ ಸ್ಪಿರಿಟ್ ವೋಂಟ್ ಡೈ. ಎಲ್ಲ ಸ್ಟಾಪ್ ಆಗಿಬಿಡ್ಬೋದು ಒಂದು ದಿವಸ. ಬಟ್ ವಾಟ್ ವೋಂಟ್ ಸ್ಟಾಪ್? ಪವಿತ್ರಾತ್ಮರು ನಿಲ್ಲಲ್ಲ. ಪವಿತ್ರಾತ್ಮರಿಗೇನಿಲ್ಲ, ಕೊನೆ ಅನ್ನೋದೇ ಇಲ್ಲ. ನಾವೇನು ಮಾಡ್ತೀವಿ, ಎಲ್ಲವನ್ನು ಹಿಡ್ಕೊಳ್ತೀವಿ, ಹೋಲ್ಡ್ ಆನ್ ಟು ಥಿಂಗ್ಸ್. ಪಾಸ್ಟಲ್ಲಿ ಪವಿತ್ರಾತ್ಮ ಇದು ಮಾಡಿದ್ರು, ನಮ್ಮ ಸಭೆಯಲ್ಲಿ ಅದು ಮಾಡಿದ್ರು, ನೀನೇನು ಮಾತಾಡೋದು. ಇವಾಗ ಪವಿತ್ರಾತ್ಮರು ಏನು ಫೀಲ್ ಇವು ನಾವೇನು ಹೇಳಲ್ಲ, ನಿಮ್ಮ ಅಮ್ಮನೋ ಅಪ್ಪ ನಿಮ್ಮ ಜೊತೆ ಕೋಪವಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಆವಾಗ ನನಗೆ ಕಾರ್ ಕೊಡಿಸಿದ್ರು, ಆವಾಗ ನನಗೆ ಬೈಕ್ ಕೊಡಿಸಿದ್ರು ಅಂತ ಹೇಳಲ್ಲ. ಇವಾಗ ನಿಮ್ಮ ಜೊತೆ ಕೋಪವಾಗಿದ್ದಾರ, ಸಂತೋಷವಾಗಿದ್ದಾರ, ಸಮಾಧಾನವಾಗಿದ್ದಾರ, ಅದು ಮುಖ್ಯ. ಪ್ರೆಸೆಂಟ್ ಇಸ್ ಇಂಪಾರ್ಟೆಂಟ್, ಪಾಸ್ಟ್ ಇಸ್ ಗಾನ್. ಐಸಾಯದಲ್ಲಿ ಏನಂತ ಹೇಳ್ತಾರೆ, ನಿಮ್ಮ ಕಳೆದೋಗಿದ್ದಾಯಿತು, ಹೊಸದನ್ನು ನಿಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದೀನಿ, ಹೊಸ ವಿಷಯವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ನಾವೇನು ಮಾಡ್ತೀವಿ, ದೇವರನ್ನೇ ಮಹಿಮೆ ಪಡಿಸಲ್ಲ, ದೇವರನ್ನ ಏನು ಮಾಡಲ್ಲ, ಅವರಿಗೆ ಏನು ಮಾಡಲ್ಲ, ಅವರನ್ನು ಪ್ಲೀಸ್ ಮಾಡಲ್ಲ. ಅವರನ್ನು ಏನು ಮಾಡಲ್ಲ, ಪ್ಲೀಸ್ಗೆ ಏನು ಹೇಳ್ತೀರಾ, ಅವರನ್ನು ಮೆಚ್ಚಿಸುವುದಿಲ್ಲ, ಖುಷಿ ಪಡಿಸೋದಿಲ್ಲ. ಏನು ಮಾಡ್ತೀವಿ, ದೇವರೇ ನೀವು ನಮ್ಮ ಮಧ್ಯದಲ್ಲಿ ಆ ಕಾಲದಲ್ಲಿ ಇದು ಮಾಡಿದ್ರಲ್ಲ, ಸ್ತೋತ್ರ. ಇವಾಗ ಏನು ಮಾಡ್ತಾ ಇದ್ದಾರೆ, ಯಾಕೆ ಇವಾಗ ಮಲ್ಟಿಪ್ಲೈ, ವೈ ಆರ್ ವಿ ನಾಟ್ ಮಲ್ಟಿಪ್ಲೈಯಿಂಗ್ ನಾವು? ಯಾಕೆ ನಮ್ಮಲ್ಲಿ ಆ ಫಲಗಳು ಇವಾಗ ಬರ್ತಾ ಇಲ್ಲ ಅನ್ನೋದು ಮುಖ್ಯ. ಫಾರ್ ಎಕ್ಸಾಂಪಲ್, ನಾನು 1 ವರ್ಷಕ್ಕೆ ಮುಂಚೆ ದೇವ್ರ ಹತ್ರ ತುಂಬ ಹತ್ರ ಆಗಿರ್ಬೋದು. ಏನಂದ್ರೆ ತುಂಬ ದೇವ್ರ ವಾಕ್ಯ, ಬೈಬಲ್ ಅಂದರೆ ಬಾಯಲ್ಲೇ ಇರುತ್ತೆ ಅಂತ ಇಟ್ಕೊಳ್ಳಿ. 1 ವರ್ಷ ಆದಮೇಲೆ ಅದೇ ಬೈಬಲ್, ಅದೇ ನಾಲೆಡ್ಜಲ್ಲಿ ಇದ್ದೀನಿ ಅಂದರೆ ಏನರ್ಥ, 1 ವರ್ಷದಲ್ಲಿ ನಾನು ಬೆಳೆದಿಲ್ಲ ಅಂತ ಅರ್ಥ. ನಾನು ದೇವ್ರಿಗೆ ಸ್ತೋತ್ರ ಹೇಳ್ಬೇಡಿ ಅಂತ ಹೇಳ್ತಾ ಇಲ್ಲ. ವೆನ್ ಗಾಡ್ ಡಸ್ ಸಮಥಿಂಗ್ ಬಿಟ್ ಅಮಾಂಗ್ ಯು, ಯು ಹ್ಯಾವ್ ಟು ಪ್ರೇಸ್ ಗಾಡ್. ಆದರೆ ಇವಾಗ ಯಾಕೆ ದೇವರ ಪ್ರಸನ್ನತೆ ಇಲ್ಲ ಅನ್ನೋದು ಏನು ಬೇಕು, ತುಂಬ ಮುಖ್ಯ. ಇವತ್ತು ಯಾಕಿಲ್ಲ ಅಥವಾ ಇವಾಗ ಯಾಕಿಲ್ಲ, ತುಂಬ ಮುಖ್ಯ. ಯಾಕಂದರೆ ದೇವ್ರು ಏನು ಮಾಡಲ್ಲ, ಯಾವಾಗಲೂ ಹಳೆಯದನ್ನು ಇಟ್ಕೊಂಡು ತನ್ನನ್ನು ತಾನು ಮೇನ್ಮೆ ಪಾಡಿಸ್ಕೊಂಡ ದೇವರಲ್ಲ. ಅನ್ಯ ಜನರಿಗೆ ಅಷ್ಟಿದ್ದರೆ, ಸುಳ್ಳು ದೇವರುಗಳನ್ನು ವರ್ಷಿಪ್ ಮಾಡುವ, ಒಂದು ಆರಾಧನೆ ಮಾಡುವ ಅವ್ರಿಗಷ್ಟಿದ್ದರೆ, ನಿಜವಾದ ದೇವರನ್ನು ಪವಿತ್ರಾತ್ಮರಾಗಿ ನಿಮ್ಮ ಜೊತೆ ಬಾಳುವಂಥ ದೇವರಿರುವಾಗ ನಮಗೆಷ್ಟು ಇರಬೇಕು ದೇವರ ಆರಾಧನೆ? ಆಮೇನ್, ಆಮೇನ್. ನಮಗೆಷ್ಟಿರಬೇಕು ದೇವರ ಜೊತೆ ಸಂಬಂಧ, ನಮ್ಮ ಜೊತೆ ನಿಜವಾದ ಜೀವಿಸುವಂಥ ದೇವರ ಪ್ರಸನ್ನತೆ ಇನ್ನು ಎಷ್ಟಾಗಿರಬೇಕು, ಇನ್ನು ಎಷ್ಟು ಹೆಚ್ಚಾಗಿರಬೇಕು.
ಈ ಫಲಗಳು ನಮ್ಮಲ್ಲಿ ಏನಾಗಬೇಕು, ಜಾಸ್ತಿ ಆಗಬೇಕು. ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ದ ಥಿಂಗ್ ಇಸ್, ವೆನ್ ಯು ಡೋಂಟ್ ನೋ ಜೀಸಸ್, ಆಲ್ ಆಫ್ ದಿಸ್ ವಿಲ್ ಸೌಂಡ್ ಸ್ಟುಪಿಡ್ ಟು ಯು. ನಮಗೆ ಯೇಸು ಕ್ರಿಸ್ತು ಗೊತ್ತಿಲ್ಲ ಅಂದರೆ ಇದು ನಾನು ಹೇಳೋದಷ್ಟು ಮೂರ್ಖತನವಾಗಿ ಕೇಳಿಸುತ್ತೆ. ಯಾಕಂದರೆ ಯು ಡೋಂಟ್ ಕೇರ್ ಅಬೌಟ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನಿಮಗೇನು ಬೇಕು? ನನಗೆ ಅಭಿಷೇಕ ಬೇಕು, ನನಗೆ ಎಲ್ಲ ದೇವ್ರು ಕೊಡುವಂಥ ಎಲ್ಲ ಫ್ರೂಟ್ಸ್ ಅವ್ರು ಕೊಡುವಂಥ. ಹೆಂಗಂದರೆ, ನಾನು ಎಳ್ನೀರು ಕುಡಿಯೋದಕ್ಕೆ ಮರವನ್ನು ಏರಲ್ಲ, ಏನು ಮಾಡ್ತೀನಿ, ಎಳ್ನೀರು ನನ್ನ ಕೈಯಲ್ಲಿ ಬಂದು ಬೀಳಬೇಕು. ಎಳ್ನೀರು ಕುಡಿಯೋದು ನಾನು ಕಷ್ಟಪಟ್ಟು ಮರವನ್ನೇರಿ ಕೆಳಗಡೆ ಬೀಳ್ಸಲ್ಲ. ಏನು ಮಾಡಬೇಕು? ಕೈಯಲ್ಲಿ ಸ್ಟ್ರಾ ಕೊಟ್ಟರೆ ನಾನು ಏನು ಮಾಡ್ತೀನಿ, ಕುಡಿತೀನಿ.